ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿರುವಂಥ ರಂಗೋಲಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು. ಫ್ರೆಂಡ್ಸ್ ನೋಡಿ, ಇವತ್ತು ಕ್ಲೈಮೇಟ್ ಹೇಗಿದೆ ಅಂತ. ಈಗ ಟೈಮ್ ಬಂದು 9:30 ಆಗಿದೆ. 9:30 ಆದರೂ ಕೂಡ ಇನ್ನೂ ಬೆಳಗ್ಗೆ 6:30 7 ಗಂಟೆ ಥರ ಇದೆ ನೋಡಿ. ಈಗ ಟೈಮ್ ಬಂದು 9:30 ಆಗಿದೆ, ಆದರೂ ಕೂಡ ಕ್ಲೈಮೇಟ್ ಈ ಥರ ಇದೆ ಇವತ್ತು ಬೆಳಗ್ಗೆನೆ. ಫುಲ್ ಮೋಡ ಮುಚ್ಕೊಂಡು ಮಂಜು ಥರ ಇದೆ ಫ್ರೆಂಡ್ಸ್. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಮಶ್ರೂಮ್ ಕರಿ ಮಾಡಿದ್ದೆ, ಚಪಾತಿ ಮಾಡಿದ್ದೆ, ಹಾಗೆ ಸ್ವಲ್ಪ ಪುಳಿಯೋಗರೆ ಕೂಡ ಮಾಡಿದ್ದೆ. ಹಾಗೆ ನಾವು ಮನೆ ಕ್ಲೀನಿಂಗ್ ಮಾಡಿರೋದು ಇನ್ನೂ ಮುಗ್ದಿಲ್ಲ, ಹಾಗಾಗಿ ಇವತ್ತು ಕೂಡ ಮನೆ ಕ್ಲೀನಿಂಗ್ ಮಾಡೋದಿದೆ ಫ್ರೆಂಡ್ಸ್. ಈಗ ಒಂದು ವಿಡಿಯೋ ಮಾಡೋಣ ಅಂತೇಳಿ ಸ್ಯಾರೀಸ್ ಎಲ್ಲ ತೆಗೆದಿದ್ದೆ, ಅದಕ್ಕೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಈಗ ಅಂಗಡಿಗೆ ಬೇರೆ ಹೋಗಬೇಕು, ಟೈಮು ಆಗೋಯ್ತು, 11:45 ಆಯಿತು. ಇನ್ನೊಂದು 1/4 ಗಂಟೆ ಇದೆ ಅಷ್ಟೇ. ಇನ್ನು ಇದು ಅಲ್ಲೇ ಬಿಟ್ಟರೆ ಅಲ್ಲೇ ಇದ್ಬಿಡುತ್ತೆ, ಮತ್ತು ಮಡಚಿ ಎತ್ತಿಡೋದಕ್ಕೆ ಟೈಮ್ ಸಾಕಾಗಲ್ಲ. ಅದಕ್ಕೆ ನಾನು ಈಗಲೇ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಅಂತೇಳಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಇದು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ, ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ನಾನು ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಡ್ತೀನಿ. ಬೇರುನಲ್ಲಿ ಜಾಗನೇ ಸಾಕಾಗಲ್ಲ, ಇರೋದೊಂದೇ ಬೇರು, ಹಾಗಾಗಿ ನಾನು ಇಷ್ಟು ಚಿಕ್ಕದಾಗಿ ಫೋಲ್ಡ್ ಮಾಡಿರ್ತೀನಿ. ಫ್ರೆಂಡ್ಸ್, ಈಗ ಟೈಮ್ ಬೇರೆ ಆಗೋಯ್ತು, ಅದಕ್ಕೆ ಬೇಗ ಬೇಗ ಮಾಡ್ತಾ ಇದ್ದೀನಿ. ಪಾಪ ಇನ್ನೆಲ್ಲರೂ ಬಂದು ಕಾಯ್ಕೊಂಡಿರ್ತಾರಲ್ವ ನನಗೋಸ್ಕರ, ಅದಕ್ಕೆ ಬೇಗ ಬೇಗ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಇದನ್ನು ಇವತ್ತೇ ಸ್ಟಿಚ್ ಮಾಡಿ ಇಟ್ಬಿಡ್ತೀನಿ, ಯಾಕಂದರೆ ನಂದು ಅಂದರೆ ಸ್ವಲ್ಪ ಹಿಂದೆನೇ, ಹಾಗಾಗಿ ಇದು ಮತ್ತೆ ಯಾಕೆ ಸುಮ್ಮನೆ ಇದನ್ನು ರೆಡಿ ಮಾಡಿಟ್ಬಿಡೋಣ, ಒಂದು ಸೀರೆ ರೆಡಿ ಆಗಿಬಿಡುತ್ತೆ. ಫಾಲ್ ಹಾಕ್ಬಿಟ್ಟು ಇದನ್ನು ಸ್ಟಿಚಿಂಗ್ ಮಾಡಿಟ್ಬಿಟ್ರೆ ಯಾವಾಗಾದರೂ ಉಟ್ಕೋಬೋದು. ಬ್ಲೌಸ್ ಮಾತ್ರ ಇನ್ನೂ ವರ್ಕ್ ಮಾಡಿಲ್ಲ, ಮಾಡಿದ್ಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ತುಂಬ ಬ್ಲೌಸಸ್ ನಂದು ಹಾಗೆ ಇದೆ, ಯಾಕಂದರೆ ಸ್ಟಿಚ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ, ಬೇರೆಯವ್ರು ಸ್ಟಿಚ್ ಮಾಡೋದೇ ಆಗೋಗ್ಬಿಟ್ಟಿದೆ. ನಾನು ತುಂಬ ಬ್ಲೌಸಸ್ ಹಾಗೆ ಇದೆ, ಆದರೆ ಟೈಮೇ ಸಾಕಾಗ್ತಾಯಿಲ್ಲ. ಪಾಪ ಕಸ್ಟಮರ್ ಫಸ್ಟ್ ನೋಡೋಣ ಅಂತೇಳಿ ಅವ್ರದ್ದು ಹೊಲಿತಾ ಇರ್ತೀನ. ನಂದು ಇರಲಿ, ಹಾಗೆ ಇರಲಿ, ಹೊಲ್ಕೊಳ್ಳೋಣ, ಇದಾದಮೇಲೆ ಹೊಲ್ಕೊಳ್ಳೋಣ ಅಂತ ಅಂದ್ಕೊಳ್ತಾನೆ ಇರ್ತೀನಿ. ಆದರೆ ಬೇರೆಯವ್ರದ್ದು ಬ್ಲೌಸ್ ಬರ್ತಾನೆ ಇರುತ್ತೆ. ಅರ್ಜೆಂಟು ಅಂತಾರಲ್ವ, ಇನ್ನೇನು ಮಾಡೋದು, ಫಸ್ಟು ನಾನು ಅವ್ರನ್ನೇ ನೋಡೋದು, ಆಮೇಲೆ ನಾನು ನೋಡ್ಕೊತೀನಿ. ಇಲ್ಲ ಲಾಸ್ಟಲ್ಲಿ ಇನ್ನೇನು ನನಗೆ ಬೇಕೇ ಬೇಕು ಅನ್ನೋ ಆಗಿದ್ದರೆ ಹೊಲ್ಕೊತೀನಿ, ಒಂದಿನದಲ್ಲಿ ಹೊಲ್ಕೊತೀನಿ, ಏನು ಮಾಡೋದಕ್ಕಾಗಲ್ಲ. ಆದರೆ ನಮಗೇನು ಇವಾಗ ಅರ್ಜೆಂಟ್ ಇಲ್ವಲ್ಲ, ಹಾಗಾಗಿ ನಾನು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ. ಆದರೆ ತುಂಬ ಸ್ಯಾರೀಸ್ ಹಂಗೆ ಇದೆ. ಬ್ಲೌಸಸ್ ಸ್ಯಾರೀಸ್ ನೋಡೋದು, ಎಲ್ಲಾದರೂ ಹೋದಾಗ ಉಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ತೆಗಿತೀನಿ, ಸ್ಯಾರೀಸ್ ನೋಡೋದು, ಮತ್ತು ಬ್ಲೌಸ್ ಇಲ್ವಲ್ಲ ಅಂದ್ಬಿಟ್ಟು ಹಾಗೆ ಎತ್ತಿಡೋದು. ಇದೇ ಥರನೇ ಮಾಡ್ತಾಯಿದ್ದೀನಿ. ತುಂಬ ಸ್ಯಾರೀಸ್ ಇದೆ, ಒಂದು 5 ಸ್ಯಾರೀಸ್ ಏನಿದೆ, ಒಂದು 5 ಬ್ಲೌಸಸ್ ಹೊಲ್ಕೊಳ್ಳೋದಿದೆ. ಆದರೆ ನಾನು ಹೊಲ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ನಾನು ಈ ನಡುವೆ ಸ್ಯಾರಿ ತೊಗೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಮತ್ತು ಇನ್ನೇನು ಮಾಡೋದು, ಉಟ್ಕೊಳ್ಳೋದಕ್ಕೂ ಟೈಮ್ ಸಾಕಾಗ್ತಾಯಿಲ್ಲ, ಸುಮ್ಮನೆ ತಗೊಂಡು ಏನಕ್ಕೆ ಇಡೋದು ಅಂದ್ಬಿಟ್ಟು ನಾನು ಸ್ಯಾರೀಸೇ ತಗೊತಾ ಇಲ್ಲ. ಇನ್ನು ಹಬ್ಬಗಳು ಸ್ಟಾರ್ಟ್ ಅಲ್ವಾ, ಈಗೇನು ಹಬ್ಬಗಳಿಲ್ಲ, ಇನ್ನು ಜನವರಿಯಿಂದ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ನಾನು ಸ್ಯಾರೀಸ್ನ ರೆಡಿ ಮಾಡಿ ಇಟ್ಕೋತೀನಿ, ಯಾವುದಾದ್ರೂ ಹಬ್ಬಗಳಿಗಾದ್ರೂ ಉಟ್ಕೊಳ್ಳೋಣ ಅಂತೇಳಿ. ಯಾಕಂದರೆ ಶಿವರಾತ್ರಿ ಮತ್ತು ಸಂಕ್ರಾಂತಿ ಎಲ್ಲ ಬರುತ್ತಲ್ಲ, ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆದರೆ ತುಂಬ ಬ್ಲೌಸಸ್ ಬರ್ತಾನೇ ಇದೆ, ಸ್ಟಿಚ್ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ಆದರೆ ಏನು ಮಾಡೋದು, ಬೇಡ ಅನ್ನೋಕ್ಕೂ ಆಗ್ತಾಯಿಲ್ಲ, ಸುಮ್ಮನೆ ಇರೋದಕ್ಕೂ ಆಗ್ತಾಯಿಲ್ಲ. ಫ್ರೆಂಡ್ಸ್, ನಾನು ಹಾಗೆ ತುಂಬ ಜನದ್ದು ಬ್ಲೌಸಸ್ ನಾನು ಇಸ್ಕೊತಾ ಇಲ್ಲ, ಯಾಕಂದರೆ ನನ್ನ ಹತ್ರ ಯಾರಿಗೆ ಅಡ್ಜಸ್ಟ್ ಆಗಿದೆಯೋ ಅವ್ರದ್ದು ಮಾತ್ರ ನಾನು ಇಸ್ಕೊಳ್ಳೋದು. ತುಂಬ ಜನಕ್ಕೆ ನಾನು ಹೊಲಿಯೋಂಥ ಬ್ಲೌಸ್ ಕೂಡ ತುಂಬ ಜನಕ್ಕೆ ಅಡ್ಜಸ್ಟ್ ಆಗೋಲ್ಲ, ಹಾಗಾಗಿ ಅಡ್ಜಸ್ಟ್ ಆಗದೆ ಇರೋವಂಥವ್ರಿಗೆ ನಾನು ಇಸ್ಕೊಳ್ಳೋಕ್ಕೆ ಹೋಗೋಲ್ಲ. ಮುಂಚೆಯಿಂದ ನನ್ನ ಹತ್ರ ಹೊಲಿಸ್ಕೊತಾರಲ್ಲ, ಅವ್ರದ್ದು ಮಾತ್ರ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ, ಬೇರೆಯವ್ರದ್ದೆಲ್ಲ ಯಾರ್ದು ಸ್ಟಿಚ್ ಮಾಡ್ತಾಯಿಲ್ಲ, ಹೊಸ್ದಾಗಿ ಬರೋವ್ರದ್ದೆಲ್ಲ. ನಾನು ಆದರೆ ಸೆಟ್ ಆದರೆ ಒಂದು ಬ್ಲೌಸ್ ಹೊಲ್ಕೊಡ್ತೀನಿ. ನಾನು ಫಸ್ಟು ಕಸ್ಟಮರ್ ಕೂಡ ಹೇಳ್ತೀನಿ, ಒಂದು ಬ್ಲೌಸ್ ಹೊಲ್ಕೊಡ್ತೀನಿ, ನಿಮಗೆ ಏನಾದರೂ ಸೆಟ್ ಆಯಿತು ಅಂದರೆ ಹೊಲಿಸ್ಕೊಳ್ಳಿಲ್ಲ ಅಂದರೆ ಬೇಡ. ಯಾಕಂದರೆ ಬ್ಲೌಸು ಪಾಪ ಅವರು ದುಡ್ಡು ಕೊಟ್ಟು ಹೊಲಿಸ್ಕೊತಾರೆ, ದುಡ್ಡು ಕೊಟ್ಟು ಸ್ಯಾರೀಸ್ ತೊಗೊಂಡಿರ್ತಾರೆ, ಮತ್ತು ನಾನು ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ತು ಅಂದರೆ ಬೈಕೊತಾರಲ್ವ, ಹಾಗಾಗಿ ನಾನು ಫಸ್ಟು ಒಂದು ಬ್ಲೌಸ್ ಕೊಡಿ, ಅದನ್ನು ಸ್ಟಿಚ್ ಮಾಡಿಕೊಡ್ತೀನಿ, ನಿಮ್ಗೆ ಸೆಟ್ ಆದರೆ ನೀವು ಹೊಲಿಸ್ಕೊಳ್ಳಿಲ್ಲ ಅಂದರೆ ಬೇಡ ಅಂತೆ ನಾನೇ ಫಸ್ಟೇ ಹೇಳ್ಬಿಡ್ತೀನಿ. ಇರೋದನ್ನು ಹೇಳೋದಕ್ಕೆ ಏನಲ್ವಾ, ಯಾಕಂದರೆ ತುಂಬ ಜನಕ್ಕೆ ಸೆಟ್ ಆಗೋಲ್ಲ, ನಾನು ಹೊಲಿಯೋದು ಸೆಟ್ ಆಗೋಲ್ಲ. ತುಂಬ ಜನ ನಮ್ಗೆ ಸೆಟ್ ಆಗಿರೋರು ಇದ್ದಾರೆ, ಅವ್ರದ್ದು ಹೊಲಿದ್ರೇ ಸಾಕು ನಾನು. ಯಾಕಂದರೆ ಸುಮಾರು ಜನ ಇದ್ದಾರೆ, ಸುಮಾರು ಒಂದು 50ರಿಂದ 80 ಜನವರೆಗೂ ನನ್ನ ಹತ್ರ ಕಸ್ಟಮರ್ಸ್ ಇದ್ದಾರೆ. ಹಾಗೆ ನಾನು ತುಂಬ ಜನ ಕಸ್ಟಮರ್ಸ್ನ ನೋಡಿದ್ದೀನಿ, ಅವರು ನಮಗೆ ಸೆಟ್ ಆಗಬೇಕು, ನಾವು ಅವ್ರಿಗೆ ಸೆಟ್ ಆಗಬೇಕು, ಆಗಲೇ
ನಾವು ಸ್ಟಿಚಿಂಗ್ ಮಾಡಿಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಒಬ್ಬೊಬ್ಬರು ಬರ್ತಾರೆ, ಒಂದು ಬ್ಲೌಸ್ ಕೊಡ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಚೆನ್ನಾಗಿ ಹೊಲ್ದಿಲ್ಲ ಬೇಡ, ಏನು ಈ ಥರ ಹೊಲ್ದಿದ್ದೀರಾ ಈ ಥರ ಎಲ್ಲ ಕೇಳ್ತಾರೆ. ನಮ್ಗೆ ಬೇಡವೇ ಬೇಡ ಅಂತವರು ಯಾಕೆ ಸುಮ್ಮನೆ ಅಲ್ವಾ. ನಮ್ಗೆ ಸೆಟ್ ಆಗಿರೋ ಅಂಥವ್ರು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೋರು ಇದ್ದಾರೆ. ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥವ್ರಿಗೆ ನಾನು ಕೂಡ ಅಡ್ಜಸ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಹಾಗೆ ಹೊಸ್ದಾಗಿ ಟೈಲರಿಂಗ್ ಕಲಿಯೋರು ಯಾರೂ ಕೂಡ ಭಯಪಡೋಕ್ಕೆ ಹೋಗಬೇಡಿ. ಯಾಕಂದರೆ ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾರೆ, ಎಲ್ಲರೂ ಕೂಡ ಮಾಡ್ತಾರೆ. ಎಷ್ಟೇ ದೊಡ್ಡ ಟೈಲರ್ ಎಕ್ಸ್ಪರ್ಟ್ ಆಗಿದ್ರೂ ಕೂಡ ಒಂದಲ್ಲ ಒಂದು ಸರಿ ತಪ್ಪು ಮಾಡೇ ಮಾಡ್ತಾರೆ. ಈಗ ಒಂದು ಬೋಟಿಕಲ್ ಕೂಡ ಸ್ಟಿಚ್ ಮಾಡಿಸ್ಕೊಂಡು ಬರ್ತಾರೆ, ಬೋಟಿಕಲ್ ಚೆನ್ನಾಗಿ ಹೊಲಿತಾರೆ ಅಂದ್ಬಿಟ್ಟು. ಆದರೆ ಅಲ್ಲಿ ಮತ್ತೆ ಆಲ್ಟ್ರೇಷನ್ ಕೂಡ ಮಾಡಲ್ಲ. ಹಾಗಾಗಿ ಅಂಥ ಬ್ಲೌಸಸ್ ನನ್ನ ಹತ್ರ ಕೂಡ ತುಂಬ ಬಂದಿದೆ. ಹಾಗೆ ಒಬ್ಬೊಬ್ಬರಿಗೆ ಬೋಟಿಕ್ಸಲ್ಲಿ ಕೂಡ ಸೆಟ್ ಆಗಲ್ಲ. ತುಂಬ ಜನ ಬಂದು ನನ್ನ ಹತ್ರ ಕೂಡ ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಬೋಟಿಕ್ಸಲ್ಲಿ ಕೂಡ ಸೆಟ್ ಆಗಿಲ್ಲ. ನಿನ್ನ ಹತ್ರನೇ ಪರವಾಗಿಲ್ವಮ್ಮ, ಅಲ್ಲಿ ಅಷ್ಟು ಕೊಟ್ವಿ ಇಷ್ಟು ಕೊಟ್ವಿ, ತುಂಬ ಜಾಸ್ತಿ ಆಯಿತು ನೋಡಿ, ಈ ಥರ ಹೊಲ್ದಿದ್ದಾರೆ ಬೋಟಿಕ್ಸಲ್ಲಿ ಅಂತ ಹೇಳಿರೋದು ಇದ್ದಾರೆ. ಹಾಗೆ ನಾನು ಹೊಲಿಯೋದು ಕೂಡ ತುಂಬ ಜನಕ್ಕೆ ಸೆಟ್ ಆಗಿಲ್ಲ ನೋಡಿ. ಒಬ್ಬೊಬ್ಬರ ಬಾಡಿ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ರಿಗೆ ಸೆಟ್ ಆಗುತ್ತೆ, ಒಬ್ಬೊಬ್ರಿಗೆ ಸೆಟ್ ಆಗಲ್ಲ. ಹಾಗಂತ ನಾವು ಸುಮ್ಮನೆ ಇರೋದಕ್ಕಾಗಲ್ವಲ್ಲ, ಯಾರಿಗೆ ಸೆಟ್ ಆಗುತ್ತೆ ಅವ್ರಿಗೆ ಹೊಲಿತಾ ಇರೋದು. ಯಾರಿಗೋ ಒಬ್ರಿಗೆ ಸೆಟ್ ಆಗಿಲ್ಲ ಅಂತ ನಾವು ಭಯ ಪಟ್ಕೊಂಡು ಕುತ್ಕೋಬಾರ್ದು. ಸ್ಟಿಚ್ ಮಾಡ್ತಾ ಇದ್ದರೆ ಯಾರಿಗಾದ್ರೂ ಒಬ್ರಿಗೆ ಸೆಟ್ ಆಗೇ ಆಗುತ್ತೆ. ಆದರೆ ಹೊಲಿಯೋದಕ್ಕೆ ಮುಂಚೆನೇ ಭಯಪಟ್ಟು ಕುತ್ಕೋಬಾರ್ದು. ಹೊಲಿದು ಆಮೇಲೆ ನೋಡಿ ಕಸ್ಟಮರ್ಗೆ ಇಷ್ಟ ಆದರೆ ಹೊಲಿಸ್ಕೊತಾರೆ, ಇಲ್ಲ ಅಂದರೆ ಅವರೇ ಬಿಡ್ತಾರೆ ಅಷ್ಟೇ ಅಲ್ವಾ. ನಮ್ಗೆ ಸೆಟ್ ಆಗಿದ್ದರೆ ಯಾರಾದರೂ ಆಗಲಿ ಹುಡ್ಕೊಂಡು ಬರ್ತಾರೆ. ಫ್ರೆಂಡ್ಸ್, ಹಾಗೆ ಈ ಕಸ್ಟಮರ್ಸಲ್ಲಿ ತುಂಬ ವೆರೈಟೀಸ್ ಅನ್ನೋರು ಇರ್ತಾರೆ. ಯಾಕಂದರೆ ನಿಮ್ಗೆ ಹೇಗೆ ಹೇಳೋದು ಅಂದರೆ, ತುಂಬ ಜನ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇರ್ತಾರೆ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಆ ಥರ ಕಸ್ಟಮರ್ಸ್ ಎಲ್ಲ ಬರ್ತಾ ಇರ್ತಾರೆ. ಹಾಗೆ ಒಂದಷ್ಟು ಜನ ಹೊಟ್ಟೆ ಉರಿ ಪಡೋರು ಇರ್ತಾರೆ, ಒಳ್ಳೆಯದಾಗಲಿ ಅನ್ನೋರು ಇರ್ತಾರೆ. ಹಾಗೆ ಸಾಲ ಇಡೋದಕ್ಕಂತಲೇ ಒಂದಷ್ಟು ಜನ ಬರ್ತಾರೆ. ಹಾಗೆ ಇನ್ನೊಂದಷ್ಟು ಜನ ಬರ್ತಾರೆ, ಸುಮ್ಮನೆ ಕೇಳ್ಕೊಂಡು ಹೋಗ್ತಾರೆ. ನಮ್ಮ ಹತ್ರ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡೆ ಅವ್ರ ಪ್ರೆಸ್ಟೀಜ್ ಕಡಿಮೆ ಆಗಿಬಿಡುತ್ತೆ. ಆ ಥರವರಂತೂ ತುಂಬ ಜನ ಇದ್ದಾರೆ. ಅಂಥವ್ರಂತಕ್ಕೂ ಬರಲೇಬಾರ್ದು ಯಾರು ಕೂಡ. ಆ ಥರ ಅನಿಸುತ್ತೆ ಒಂದೊಂದು ಸರಿ ಅವ್ರು ಮಾತಾಡೋದು ನೋಡಿದ್ರೆ ಅಂತೂ ಅದೇ ಥರನೇ ಅನಿಸುತ್ತೆ. ಅದಕ್ಕೆ ಹೊಸ್ದಾಗಿ ಕಲಿಯೋ ಅಂಥವ್ರು ಯಾರಿಗೂ ಏನೂ ಭಯ ಪಡೋ ಅಷ್ಟೇ ಇಲ್ಲ. ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ತಾಯಿದ್ದೀವ, ಮಾಡಬೇಕಷ್ಟೇ. ಅದು ಎಲ್ಲ ಭಗವಂತನ ಕೈಯಲ್ಲಿರುತ್ತೆ. ಹುಟ್ಟಿಸಿರೋ ಭಗವಂತ ಉಲ್ಮೇಯ್ಸೋಕ್ಕಿಲ್ವಾ. ಫ್ರೆಂಡ್ಸ್, ನಾನ್ಯಾಕೆ ಇವತ್ತು ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಒಂದಷ್ಟು ಜನ ಇದ್ದಾರೆ, ಈ ಥರವರು ಇರ್ತಾರೆ. ಒಳಗಡೆ ಏನೂ ಇರಲ್ಲ, ಮೇಲೆ ಮಾತ್ರ ಎಷ್ಟೋ ಕೋಟಿಗಿರೋರ ಥರನೇ ಮಾತಾಡ್ತಾರೆ. ಬರೀ ಮಾತಷ್ಟೇ, ಆದರೆ ಒಳಗಡೆ ಏನೂ ಇರಲ್ಲ. ಅಂಥವ್ರು ಏನು ಮಾಡ್ತಾರೆ ಗೊತ್ತಾ, ಎಲ್ಲರ ಹತ್ರನೂ ನೋಡ್ತಾರೆ. ಎಲ್ಲಿ ಯಾರ ಹತ್ರ ಕಡಿಮೆ ಇದೆಯೋ ಅವ್ರ ಹತ್ರ ಹೋಗ್ತಾರೆ, ಸಾಲ ಇಕ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ತುಂಬ ಜನ ಹಂಗೆ ಮಾಡೋದು. ಅವರು ತುಂಬ ಕಡೆ ಟ್ರೈ ಮಾಡ್ತಾ ಇರ್ತಾರೆ, ಎಲ್ಲಿ ಕಡಿಮೆ ಸಿಗುತ್ತೆ ಅಂತ ಹುಡುಕ್ತಾ ಇರ್ತಾರೆ. ತುಂಬ ಕಡಿಮೆಗೆ ಯಾರು ಹೊಲ್ಕೊಡ್ತಾರೋ ಅಂಥವ್ರ ಹತ್ರನೇ ಅವ್ರು ಹೋಗೋದು. ನಮ್ಮ ಹತ್ರ ಬಂದು ಸುಮ್ಮನೆ ಹೇಳ್ತಾ ಇರ್ತಾರೆ, ಅಯ್ಯೋ ನಮ್ಗೆ ಅವರೆಲ್ಲ ಸೆಟ್ ಆಗೋಲ್ಲ, ನಿಮ್ಮ ಹತ್ರ ಎಲ್ಲ ಸೆಟ್ ಆಗೋಲ್ಲ, ನಾವು ಅಲ್ಲಿ ಹೊಲ್ಸ್ಕೊತೀವಿ ಇಲ್ಲಿ ಹೊಲ್ಸ್ಕೊತೀವಿ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಅದು ಎಲ್ಲಾದರೂ ಹೊಲ್ಸ್ಕೊಂಡ್ಲಿ ನಮಗೇನಾಗಬೇಕು, ನಮ್ಮ ಹತ್ರ ಬಂದು ಯಾಕೆ ಹೇಳ್ಬೇಕಲ್ವಾ. ಅದು ಅವ್ರವ್ರ ಇಷ್ಟ, ನಾವೇನು ಬಲವಂತ ಮಾಡಿ ಕರೆದಿಲ್ವಲ್ಲ ಅವ್ರನ್ನ ಬಂದು ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ. ಅವ್ರಿಗಿನ್ನ ಚೆನ್ನಾಗಿರೋರು, ಒಳ್ಳೆ ಇದರಲ್ಲಿರೋರು ನಮ್ಮ ಹತ್ರ ಬರ್ತಾರೆ. ತುಂಬ ಜನ ಇದ್ದಾರೆ ಅಂಥವರು. ಅವರು ಇಷ್ಟು ಜನ ಬರ್ತಾರಲ್ವ, ಅಷ್ಟು ಸಾಕು ನಮಗೆ. ಅವ್ರು ಅನ್ಕೋಬೋದು ನಾವೇ ದೊಡ್ಡದು ಅಂತ, ಆದರೆ ಅವ್ರಿಗಿನ್ನ ದೊಡ್ಡವರು ಇದ್ದಾರೆ. ಆದರೆ ಅವರು ಕೂಡ ಬರ್ತಾರೆ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ ಅಷ್ಟೇ. ಫ್ರೆಂಡ್ಸ್, ನಾನು ಹೇಳೋದೊಂದೇ, ಯಾರಾದರೂ ಆಗಲಿ, ಅವ್ರು ದೊಡ್ಡವರಾದ್ರೇನು ಚಿಕ್ಕವರಾದ್ರೇನು, ಅಂದರೆ ಏಜಲ್ಲಿ ಚಿಕ್ಕವರು ದೊಡ್ಡವರು ಅಂತೆಲ್ಲ ಹೇಳ್ತಾ ಇರೋದು, ಸ್ವಲ್ಪ ಹೈಫೈ ಜನ ಇರ್ತಾರಲ್ಲ ಅಂಥವರು. ಅವ್ರು ಯಾರಾದರೆ ನಮಗೇನು, ನಮಗೆ ವ್ಯವಹಾರದಲ್ಲಿ ಕರೆಕ್ಟಾಗಿರ್ಬೇಕಷ್ಟೇ. ಹಾಗೆ ಇನ್ನೊಂದಷ್ಟು ಜನ ನಮ್ಮ ಹತ್ರ ಬಂದು ಸ್ಟಿಚ್ ಮಾಡಿಸ್ಕೊಂಬಿಟ್ರೆ ನಾವೆಲ್ಲ ಉದ್ಧಾರ ಆಗಿಬಿಡ್ತೀವೋ, ಮೇಲೆ ಹೋಗ್ಬಿಡ್ತೀವೋ ಅಂತ ಹೊಟ್ಟೆ ಉರಿ ಪಡೋರು ಇದ್ದಾರೆ. ಹಾಗೆ ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗಿದ್ರು ಕೂಡ ಅದ್ರ ಕಾಸು ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ತುಂಬ ಸತಾಯಿಸ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ಅದೇ ಬಡವರಾದರೆ ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದು ಹಿಂದೆನೇ ಕಾಸು ಕೊಟ್ಟು ತಗೊಂಡು ಹೋಗ್ತಾರೆ ಅವರು. ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಬರೀ ಸ್ಟಿಚಿಂಗ್ದಷ್ಟೇ ಅಲ್ಲ, ಒಂದು ಸ್ಯಾರೀಸ್ ಬಿಸ್ನೆಸ್ ಮಾಡಲಿ, ಏನೇ ಒಂದು ಮಾಡಲಿ, ಅಂಥವ್ರ ಹತ್ರ ಎಲ್ಲನೂ ಸಾಲ ಮಾಡಿ ಕಾಸು ಕೊಡ್ದಿರ ಸತಾಯಿಸ್ತಾರೆ ತುಂಬ ಜನ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಅವರು ಕೂಡ ಅವ್ರ ಹೊಟ್ಟೆಪಾಡಿಗೋಸ್ಕರ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ನೀವು ಕಾಸು ಕೊಡ್ದಿರ ಇದ್ದರೆ ಅವ್ರ ಜೀವನ ಹೇಗೆ ನಡಿಬೇಕಲ್ವಾ. ಫ್ರೆಂಡ್ಸ್, ದಯವಿಟ್ಟು ಯಾರೂ ಕೂಡ ಈ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಬ್ಬೊಬ್ಬರ ಕಷ್ಟ ಒಂದೊಂದು ಥರ ಇರುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು.
ಫ್ರೆಂಡ್ಸ್ ಹಾಗೆ ಇವತ್ತು ಒಂದು ಸ್ವಲ್ಪ ರ್ಯಾಶಾಗಿ ಮಾತಾಡಿದ್ದೀನಿ ಅಂತೇನಾದರೂ ಅನಿಸಿದ್ರೆ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಈ ಥರ ಒಬ್ಬೊಬ್ರು ಇರ್ತಾರೆ, ಇಲ್ಲ ಅಂತಲ್ಲ, ಆದರೆ ಎಲ್ಲರೂ ಹಾಗೇ ಇರಲ್ಲ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೇನು ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.